ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜಾಮಿತಿಯ ಒಂದು ತುಂಬಾನೇ ಮುಖ್ಯವಾದ ಪ್ರಮೇಯದ ಬಗ್ಗೆ ಮಾತಾಡೋಣ. ಅದೇ ಥೇಲ್ಸ್ ಪ್ರಮೇಯ. ಇದನ್ನ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಾನೂ ಕರೀತಾರೆ. ಬನ್ನಿ ಇದರ ಒಳಗೇನಿದೆ ಅಂತ ನೋಡೋಣ. ಮೊದಲಿಗೆ ಈ ಪ್ರಮೇಯದ ಹೃದಯ ಭಾಗಕ್ಕೆ ಬರೋಣ. ಇಲ್ಲಿರೋ ಚಿತ್ರ ನೋಡಿ. ಏನ್ ಹೇಳುತ್ತೆ ಇದು? ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಅಲ್ವಾ? ಆದ್ರೆ ಚಿಂತೆ ಬೇಡ. ಇದೊಂದು ರೀತಿ ಒಗಟಿನ ಹಾಗೆ. ಬನ್ನಿ ಈ ಒಗಟನ್ನು ಹಂತ ಹಂತವಾಗಿ ಬಿಡಿಸ್ತಾ ಹೋಗೋಣ. ಸರಿ, ಹಾಗಾದ್ರೆ ಮೊದಲು ನಾವು ಈ ಪ್ರಮೇಯ ಅಂದ್ರೆ ಏನು, ಇದರ ಮೂಲ ಉದ್ದೇಶ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಪ್ರಮೇಯ ಇದೆಯಲ್ಲ, ಇದು ಯಾವುದೇ ತ್ರಿಭುಜದ ಒಳಗೆ ಬಾಹುಗಳ ನಡುವೆ ಇರೋ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಶಾರ್ಟ್ಕಟ್ ಇದ್ದಾಗೆ. ಓಕೆ, ಈಗ ಇದರ ವಿವರಗಳನ್ನ ನೋಡೋಣ. ಯಾವುದೇ ಗಣಿತದ ಪ್ರಮೇಯದ ಹಾಗೆ ಇಲ್ಲೂ ಎರಡು ಭಾಗಗಳಿವೆ. ಒಂದು ನಮಗೆ ಕೊಟ್ಟಿರುವ ಮಾಹಿತಿ ಅಂದರೆ ದತ್ತ. ಇನ್ನೊಂದು ನಾವು ಸಾಬೀತುಪಡಿಸಬೇಕಾದ ವಿಷಯ ಅಂದ್ರೆ ಸಾಧನೀಯ. ಇವೆರಡನ್ನು ಸ್ಪಷ್ಟವಾಗಿ ನೋಡೋಣ ಬನ್ನಿ. ತುಂಬಾ ಸರಳವಾಗಿ ಹೇಳೋದಾದ್ರೆ, ಒಂದು ತ್ರಿಭುಜದಲ್ಲಿ ಅದರ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಇನ್ನೊಂದು ರೇಖೆ ಎಳೆದ್ರೆ ಏನಾಗುತ್ತೆ ಅನ್ನೋದನ್ನ ಈ ಪ್ರಮೇಯ ವಿವರಿಸುತ್ತೆ. ಅಲ್ಲಿ ಒಂದು ಸ್ಥಿರವಾದ ಗುಣಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅದೇ ಇದರ ವಿಶೇಷ. ಮೊದಲಿಗೆ ದತ್ತ ಅಂದ್ರೆ ನಮಗೆ ಮೊದಲೇ ಗೊತ್ತಿರೋ ಸತ್ಯ. ABC ಅನ್ನೋದು ಒಂದು ತ್ರಿಭುಜ. ಅದರಲ್ಲಿ BC ಅನ್ನೋ ಬಾಹುವಿಗೆ ಸಮಾಂತರವಾಗಿ DE ಅನ್ನೋ ಒಂದು ರೇಖೆಯನ್ನ ಎಳೆದಿದ್ದೀವಿ. ಅಂದ್ರೆ BC ಮತ್ತು DE ಸಮಾಂತರವಾಗಿವೆ. ಇಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಹಾಗಾದ್ರೆ ನಾವು ಸಾಧಿಸಬೇಕಾಗಿರೋದೇನು? ನಮ್ಮ ಗುರಿ ಏನು? ನೋಡಿ, ಆ ಸಮಾಂತರ ರೇಖೆ DE AB ಮತ್ತು AC ಬಾಹುಗಳನ್ನ ವಿಭಾಗಿಸಿದ್ಯಲ್ಲ, ಆ ಭಾಗಗಳ ಅನುಪಾತ ಒಂದೇ ಇರುತ್ತೆ ಅಂತ ತೋರಿಸ್ಬೇಕು. ಅಂದ್ರೆ AD ಭಾಗಿಸು BD ಇದು AE ಭಾಗಿಸು CE ಗೆ ಸಮ ಅಂತ ನಾವು ನಿರೂಪಿಸ್ಬೇಕು. ಇದೇ ನಮ್ಮ ಫೈನಲ್ ಗೋಲ್. ಈಗ ಬಂತು ನೋಡಿ ಇಡೀ ಪ್ರಕ್ರಿಯೆಯಲ್ಲೇ ಅತ್ಯಂತ ಕುತೂಹಲಕಾರಿ ಭಾಗ. ಈ ಸಂಬಂಧ ಯಾವಾಗ್ಲೂ ಸತ್ಯ ಅಂತ ನಾವು ಹೇಗೆ ಸಾಬೀತು ಮಾಡೋದು? ಬನ್ನಿ ಇದರ ಹಿಂದಿನ ತರ್ಕವನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಮೇಯವನ್ನ ಸಾಧಿಸೋಕೆ ಒಂದು ಜಾಣ ವಿಧಾನ ಇದೆ. ನಾವು ನೇರವಾಗಿ ಬಾಹುಗಳನ್ನ ಹೋಲ್ಸಲ್ಲ. ಅದರ ಬದಲು ಆ ಚಿತ್ರದೊಳಗಿರೋ ಬೇರೆ ಬೇರೆ ತ್ರಿಭುಜಗಳ ವಿಸ್ತೀರ್ಣಗಳನ್ನ ಹೋಲಿಸ್ತೀವಿ. ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಸ್ಲೈಡ್ ಅನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಇಲ್ಲಿ ನಮ್ಮ ಸಾಧನೆಯ ಎರಡು ಮುಖ್ಯ ಹಂತಗಳಿವೆ. ಮೊದಲ ಸಮೀಕರಣ ಹೇಳುತ್ತೆ ತ್ರಿಭುಜ ADEಯ ವಿಸ್ತೀರ್ಣ ಮತ್ತು ತ್ರಿಭುಜ BDEಯ ವಿಸ್ತೀರ್ಣದ ಅನುಪಾತವು AD ಮತ್ತು BD ಬಾಹುಗಳ ಅನುಪಾತಕ್ಕೆ ಸಮ ಅಂತ. ಅದೇ ರೀತಿ ಎರಡನೇ ಸಮೀಕರಣದಲ್ಲಿ ADE ಮತ್ತು CDE ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು AE ಮತ್ತು CE ಬಾಹುಗಳ ಅನುಪಾತಕ್ಕೆ ಸಮ ಅನ್ನೋದನ್ನ ನೋಡಬಹುದು. ಈಗ ಒಂದು ಮ್ಯಾಜಿಕ್ ನೋಡಿ. ತ್ರಿಭುಜ BDE ಮತ್ತು ತ್ರಿಭುಜ CDE ಇವೆರಡಕ್ಕೂ ಒಂದೇ ಪಾದ ಇದೆ, ಅದು DE. ಮತ್ತೆ ಅದೆರಡು DE ಮತ್ತು BC ಅನ್ನೋ ಒಂದೇ ಜೋಡಿ ಸಮಾಂತರ ರೇಖೆಗಳ ನಡುವೆ ಇವೆ. ಜ್ಯಾಮಿತಿಯ ಒಂದು ನಿಯಮದ ಪ್ರಕಾರ ಹೀಗಿದ್ದಾಗ ಆ ಎರಡು ತ್ರಿಭುಜಗಳ ವಿಸ್ತೀರ್ಣ ಖಂಡಿತವಾಗಿಯೂ ಸಮನಾಗಿರ್ಲೇಬೇಕು. ಸೊ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ನಮ್ಮ ಹತ್ರ ಎರಡು ಅನುಪಾತಗಳಿದ್ವು ಅಲ್ವಾ? ಎರಡರ ಅಂಶ ಅಂದ್ರೆ ಮೇಲ್ಗಡೆ ಇರೋದು ADE ತ್ರಿಭುಜದ ವಿಸ್ತೀರ್ಣ, ಅದು ಕಾಮನ್. ಇನ್ನು ಛೇದ ಅಂದ್ರೆ ಕೆಳಗಡೆ ಇರೋದು BDE ಮತ್ತು CDE ತ್ರಿಭುಜಗಳ ವಿಸ್ತೀರ್ಣ. ಅವೆರಡು ಸಮ ಅಂತ ನಾವೀಗಷ್ಟೇ ನೋಡಿದ್ವಿ. ಯೋಚನೆ ಮಾಡಿ, ಅಂಶನೂ ಒಂದೇ ಛೇದನೂ ಒಂದೇ ಆದ್ರೆ ಆ ಇಡೀ ಅನುಪಾತಗಳು ಸಮ ಆಗ್ಲೇಬೇಕಲ್ವಾ? ಅಷ್ಟೇ. AD by BD is equal to AE by CE. ಪ್ರಮೇಯ ಸಾಬೀತಾಯ್ತು ನೋಡಿ. ಎಷ್ಟು ಸುಲಭ ಅಲ್ವಾ? ಸರಿ, ಪ್ರಮೇಯವನ್ನಂತೂ ಸಾಧಿಸಿ ಆಯ್ತು. ಆದ್ರೆ ಇದೆಲ್ಲ ಯಾಕೆ ಬೇಕು? ಈ ಪ್ರಮೇಯ ಯಾಕೆ ಇಷ್ಟು ಮುಖ್ಯ? ಬನ್ನಿ ಇದರ ಮಹತ್ವವನ್ನ ನೋಡೋಣ. ಇದು ಕೇವಲ ಪರೀಕ್ಷೆಯಲ್ಲಿ ಬರೆಯೋ ಒಂದು ನಿಯಮ ಅಷ್ಟೇ ಅಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಲಿಯುವ ಸಮರೂಪ ತ್ರಿಭುಜಗಳಂತಹ ಹಲವಾರು ಸಂಕೀರ್ಣ ವಿಷಯಗಳಿಗೆ ಇದು ಅಡಿಪಾಯ. ಇದೊಂದು ತುಂಬಾನೇ ಪ್ರಾಯೋಗಿಕವಾದ ಸಾಧನ. ಈ ಪ್ರಮೇಯದ ತತ್ವಗಳು ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಿಲ್ಲ. ವಾಸ್ತುಶಿಲ್ಪ, ಭೂಮಾಪನದಂತಹ ಕ್ಷೇತ್ರಗಳಲ್ಲಿ ನಾವು ನೇರವಾಗಿ ಅಳಿಯೋಕಾಗದಂತಹ ದೊಡ್ಡ ದೊಡ್ಡ ಕಟ್ಟಡಗಳ ಎತ್ತರವನ್ನ, ಪರ್ವತಗಳ ಎತ್ತರವನ್ನ ಕಂಡುಹಿಡಿಯೋಕೆ ಇದೇ ತರದ ತತ್ವಗಳನ್ನೇ ಬಳಸ್ತಾರೆ. ಒಂದು ಸರಳ ಅನುಪಾತ ಬೃಹತ್ ರಚನೆಗಳ ಅಳತೆಯನ್ನ ಸಾಧ್ಯವಾಗಿಸುತ್ತೆ. ಬಹುಶಃ ಇದೇ ಜಾಮಿತಿಯ ನಿಜವಾದ ಸೌಂದರ್ಯ ಅಲ್ವಾ?